ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. 3-4 ಡೇಸಿಂದ ವೀಡಿಯೋ ಸರಿಯಾಗಿ ಹಾಕಿಲ್ಲ, ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ. ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀವಿ. ಅದೇನೆಂದರೆ ಪಾಲಕ್ ಗೊಜ್ಜು ಅಂತ ಹೇಳಿ. ನೋಡಿ ಈ ರೀತಿ ಬಂದಿದೆ. ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ. ಒಂದು ಕಟ್ ಪಾಲಕ್ ತೊಗೊಂಡಿರೋದು, ಅದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಈಗ ಅದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 4 ಈರುಳ್ಳಿ ತೊಗೊಂಡಿರೋದು. ಇದು ಬಂದು ಸ್ವಲ್ಪ ಒಗ್ಗರಣೆಗೆ ಇದರಲ್ಲೇ ತೊಗೋತೀನಿ, ಆಮೇಲೆ ತೋರಿಸ್ತೀನಿ. ಮತ್ತು ಕೊತ್ತಂಬರಿ ತೊಗೊಂಡಿರೋದು, ಸ್ವಲ್ಪ ಕರಿಬೇವಿನ ಎಲೆ ತೊಳೆದು ಎತ್ತಿಟ್ಕೊಂಡಿರೋದು, ಬ್ಯಾಡಗಿ ಮೆಣಸಿನ್ಕಾಯಿ 10-12 ತೊಗೊಂಡಿದ್ದೀನಿ, ಖಾರ ಇರಲಿ ಅಂತ ಸ್ವಲ್ಪ. ಮತ್ತು ಇದು ಗುಂಟೂರು ಬಂದು ಒಗ್ಗರಣೆಗೆ ತೊಗೊಂಡಿರೋದು, ಅದನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋದಿಲ್ಲ. ಮತ್ತು ಒಗ್ಗರಣೆಗೆ ಏನು ಬೇಕು ನೋಡೋಣ. ಇವಾಗ ನೋಡಿ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ತೊಗೊಂಡಿರೋದು, ಮತ್ತು ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ತೊಗೊಂಡಿರೋದು, ಮತ್ತು ಆಯಿಲ್ ತೊಗೊಂಡಿದ್ದೀನಿ 4-5 ಟೇಬಲ್ ಸ್ಪೂನ್. ನೋಡಿ ಫಸ್ಟೇ ತೋರಿಸಿದ್ನಲ್ಲ, ಅದನ್ನೆಲ್ಲ ಗ್ರೈಂಡ್ ಮಾಡೋಕೆ ಹಾಕೊಂಡಿರೋದು. 4 ಈರುಳ್ಳಿ ತೋರಿಸಿದ್ನಲ್ಲ, ಅದರಲ್ಲಿ 1.5 ಈರುಳ್ಳಿ ಒಗ್ಗರಣೆಗೆ ತೊಗೊಂಡಿರೋದು, ಮತ್ತು ಬೆಳ್ಳುಳ್ಳಿ 1 ಗೆಡ್ಡೆ ಅದು ಸಪ್ರೇಟ್ ತೊಗೊಂಡಿರೋದು, ಜಜ್ಜಿಟ್ಕೊಂಡಿರೋದು. ಇವಾಗ ನೋಡಿ 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋತಾ ಇರೋದು, ಮತ್ತು ಸಾಸಿವೆ, ಅದಕ್ಕೆ ಅರಿಶಿನ ಸ್ವಲ್ಪ ಬಿಸಿ ಆಗಲಿ. ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋತಾ ಇರೋದು, ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಅದು ಬೆಳ್ಳುಳ್ಳಿ ಹಾಕಿದ್ದು ವೀಡಿಯೋ ಸ್ಕಿಪ್ ಆಯಿತು, ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಆಮೇಲೆ ಈರುಳ್ಳಿ ಹಾಕ್ತಿರೋದು. ಇವತ್ತು ಬೆಳ್ಳುಳ್ಳಿ ಫಸ್ಟ್ ಹಾಕಿ ಆಮೇಲೆ ಈರುಳ್ಳಿ ಹಾಕ್ತಾ ಇರೋದು. ಏಕೆಂದರೆ ಪಾಲಕ್ ಸ್ವಲ್ಪ ಹಸಿ ಥರ ಬಂದ್ರೂ ಅದು ಒಡೆದಾಕುತ್ತೆ ಬೆಳ್ಳುಳ್ಳಿ ಫಸ್ಟ್ ಹಾಕಿದ್ರೆ ಆಯಿಲಲ್ಲಿ, ಅದಕ್ಕೋಸ್ಕರ. ಇವಾಗ ನೋಡಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿದ್ದೀನಿ. ಆಮೇಲೆ ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಟಿದ್ನಲ್ಲ ತೊಳೆದು, ಅದನ್ನು ಹಾಕ್ಕೊಳ್ತಾ ಇರೋದು. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಕೋಲ್ಡ್ ಇದೆ, ಅದಕ್ಕೋಸ್ಕರ ನನಗೆ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಇನ್ನು ವೀಡಿಯೋ 4 ಡೇಸ್ ಆಯ್ತಲ್ಲ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ, ವಾಯ್ಸ್ ಕೊಡ್ತಾ ಇರೋದು. ಆ್ಯಕ್ಚುಲಿ ನೆನ್ನೆ ವಾಯ್ಸು ಕೊಡೋಕ್ಕಾಗಲಿಲ್ಲ. ನೋಡಿ ಇವಾಗ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ಇದರಲ್ಲೇ ಪಾಲಕ್ ಚಟ್ನಿ ಬರುತ್ತೆ, ಅದನ್ನು ಮಾಡ್ಬೋದು. ಅದು ನೆಕ್ಸ್ಟು ತೋರಿಸ್ತೀನಿ, ಅದು ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬಂದಿದೆ. ನೋಡಿ ಫೈನಲ್ ಎಷ್ಟು ಚೆನ್ನಾಗಾಗಿದೆ. ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ನೀವು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮಗೆ ಸಪೋರ್ಟ್ ಮಾಡಿ. ನಾವು ಹೊಸ ರೆಸಿಪಿಗಳನ್ನ ಹಾಕ್ತಾ ಹೋಗ್ತೀವಿ. ಏನಾದರೂ ತಪ್ಪಿದರೆ ಕರೆಕ್ಷನ್ ಮಾಡ್ಕೋತೀವಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.